ಆವಾಗ ಅಂದರೆ ಒಂದು ಸ್ವಲ್ಪ ಎದೆ ಭಾಗ ನೋವು ಬರ್ತಾ ಇತ್ತು ಅಂತಂದರು. ಲೆಫ್ಟ್ ಸೈಡು ನೀರು ತುಂಬಿ ಅದು ಸ್ಪ್ರೆಡ್ ಆಗಿ ಕ್ಯಾನ್ಸರ್ ಟೈಪು, ಅಂದರೆ 3 ಇಯರ್ಸಿಂದ ಚೆನ್ನಾಗೇ ಇದ್ದು. ಈಗ ಒಂದು 50 ಡೇಸಿಂದ ವಾಮಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಓಪ್ಸ್ ಕಳ್ಕೊಂಡಿರೋರಿಗೆ ಒಂದು ಓಪ್ಸ್ ತುಂಬ್ದಂಗೆ ಆಗಿದೆ ಸರ್ ಇವಾಗ. ನಮಸ್ತೆ ಸರ್. ನನ್ನ ಹೆಸರು ನಿತಿನ್ ಅಂತ. ನಮ್ಮ ಪೇಷಂಟ್ ಬಂದ್ಬಿಟ್ಟು ನಮ್ಮ ತಾಯಿಯವರು. ಅವ್ರ ಹೆಸರು ಶಶಿಕಲಾ ಅಂತ. ಅವರಿಗೆ ಏಜ್ ಬಂದ್ಬಿಟ್ಟು 45 ಸರ್. 3 ಇಯರ್ಸು ಹೇಗೋ ಆವಾಗ ಅಂದರೆ ಒಂದು ಸ್ವಲ್ಪ ಎದೆ ಭಾಗ ನೋವು ಬರ್ತಾ ಇತ್ತು ಅಂತಂದರು. ಅಂದರೆ ಅಲ್ಲೇ ಸುತ್ತಮುತ್ತ ಇರೋ ಹಾಸ್ಪಿಟಲ್ಗೆ ತೋರಿಸೋದು, ಏನು ಪ್ರಾಬ್ಲಮ್ ಇಲ್ಲ ಅಂದರು. ಆಮೇಲೆ ಯಾಕೋ ಸರಿಯಾಗಲಿಲ್ಲ ಅಂತ ಮಂಗಳೂರಿಗೆ ತೋರಿಸೋದು. ಅಲ್ಲಿ ಹೋದಾಗ ಅವಾಗ ಗೊತ್ತಾಯಿತು ಸರ್, ಲೆಫ್ಟ್ ಸೈಡು ನೀರು ತುಂಬಿ ಅದು ಸ್ಪ್ರೆಡ್ ಆಗಿ ಕ್ಯಾನ್ಸರ್ ಟೈಪು ಇದಾಗಿದೆ ಅಂತ. ಆವಾಗ ಅಲ್ಲಿಂದ ಕೀಮೋ ಸ್ಟಾರ್ಟ್ ಮಾಡಿಸೋದು, ಅದಾದಮೇಲೆ ರೇಡಿಯೇಷನ್ನು. ಅಂದರೆ 3 ಇಯರ್ಸಿಂದ ಚೆನ್ನಾಗೇ ಇದ್ದರು. ಈಗ ಒಂದು 50 ಡೇಸಿಂದ ವಾಮಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಊಟ ಸೇರ್ತಿರ್ಲಿಲ್ಲ, ಫುಲ್ ಸುಸ್ತಾಗಿದ್ರು ಸರ್. ಮತ್ತೆ ತೋರಿಸಿದಾಗ ಅದು ಸ್ವಲ್ಪ ಸ್ಪ್ರೆಡ್ ಆಗಿದೆ ಅಂತ ಮತ್ತೆ ರೇಡಿಯೇಷನ್ ಮಾಡಿದ್ರು, ಮೆಡಿಸಿನ್ ಎಲ್ಲ ಕೊಟ್ಟು ಕಳಿಸಿದ್ರು. ಈಗ ಸದ್ಯಕ್ಕೆ ಊಟ ತಿಂಡಿ ಮಾಡ್ದಲೇ ಒಂದು 15-20 ಡೇಸ್ ಆಯ್ತಲ್ಲ, ಹಾಗಾಗಿ ಓಡಾಡೋಕ್ಕಾಗ್ತಿಲ್ಲ ಸರ್ ಅವರಲ್ಲಿ. ಈ ಹಾಸ್ಪಿಟಲ್ ಬಗ್ಗೆ ನಮ್ಮ ಫ್ಯಾಮಿಲಿಯವರು ಸಜೆಸ್ಟ್ ಮಾಡಿದ್ದು. ಅವರು ಫ್ಯಾಮಿಲಿಯವರ ಮೆಂಬರ್ಸ್ ಒಬ್ಬರು ಇಲ್ಲಿ ಬಂದಿದ್ರು. ಅವರು ಸ್ವತಃ ಇದೇ ಥರ ಆಗಿತ್ತಂತೆ, ಅಂದರೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಊಟ ಮಾಡಲಿಕ್ಕೆಲ್ಲ ಆಗ್ತಿರ್ಲಿಲ್ಲ ಅಂತೆ. ಅವರು ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಓಡಾಡ್ತಾರೆ, ಮಾಡ್ತಾರೆ ಅಂತಂದು ಸಜೆಸ್ಟ್ ಮಾಡಿದ್ರು. ಅದರಿಂದ ನಾವು ಬಂದ್ವಿ. ಒಂದು ಓಪ್ಸ್ ಕಳ್ಕೊಂಡಿರೋರಿಗೆ ಒಂದು ಓಪ್ಸ್ ತುಂಬ್ದಂಗೆ ಆಗಿದೆ ಸರ್ ಇವಾಗ. ಅದಕ್ಕೆ ಇದು ಒಂದು ಟ್ರೈ ಮಾಡಿ ನೋಡೋಣ ಅಂತ ಬಂದಿದ್ದೀವಿ.